ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಮೇಷರಾಶಿಯವರ ಜುಲೈ ತಿಂಗಳ ಗೋಚಾರ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೆ. ಮೇಷರಾಶಿಯವರಿಗೆ ಸಾಡೆ ಸಾತಿಯ ಶನಿಯ ಪ್ರಭಾವ ಪ್ರಬಲವಾಗಿರೋದ್ರಿಂದ ಈ ರಾಶಿಯವರು ತಪ್ಪದೆ ಮೊದಲನೇದಾಗಿ ಶನಿವಾರಗಳಂದು ಶನಿ ಭಗವಾನರಿಗೆ ಬನ್ನಿ ಪತ್ರೆ, ಬಿಲ್ವಪತ್ರೆಗಳನ್ನು ಅರ್ಪಣೆ ಮಾಡಿ ಎಳ್ಳೆಣ್ಣೆ ದಾನ ಕೊಡ್ತಕ್ಕಂಥದ್ದು, ಎಳದೀಪ ಹಚ್ಚಿ ಪ್ರಾರ್ಥನೆ ಮಾಡ್ಕೊಂಬೋದು, ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು, ಶನಿ ಭಗವಾನರ ದೇವಸ್ಥಾನದಲ್ಲಿ 8 ಸುತ್ತು ಕೈ ಮುಗಿದುಕೊಂಡು ಪ್ರಾರ್ಥನೆ ಮಾಡಿಕೊಂಡು ಪ್ರದಕ್ಷಿಣೆ ಹಾಕೋದು. ಈ ಸಂದರ್ಭದಲ್ಲಿ ಓಂ ಶಂ ಶನೇಶ್ವರಾಯ ನಮಃ ಈ ಮಂತ್ರವನ್ನು ಜಪಿಸಿ ಶನಿ ಭಗವಾನರ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಿಂತುಕೊಂಡೇ ಪೂಜೆ ಮಾಡಿಸೋದು ಬಹಳ ಉತ್ತಮ. ಅಲ್ಲಿ ನವಗ್ರಹಗಳ ಸಾನ್ನಿಧ್ಯ ಇದ್ದರೆ 9 ಸುತ್ತು ಪ್ರದಕ್ಷಿಣೆ ಹಾಕೋದು ಉತ್ತಮ. ಈ ಸಂದರ್ಭದಲ್ಲಿ ಓಂ ನಮಃ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನ್ಯಭ್ಯಶ್ಚ ರಾಹುವೇ ಕೇತುವೆ ನಮಃ ಈ ಸ್ತೋತ್ರವನ್ನು ಜಪಿಸಿ ಅನಂತರ ಯಾವುದಾದ್ರೂ ಆಂಜನೇಯನ ದೇವಸ್ಥಾನ, ಈಶ್ವರನ ಸಾನ್ನಿಧ್ಯ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ, ಮಹಾಕಾಳಿ ದೇವಸ್ಥಾನಗಳಲ್ಲಿ ಅಥವಾ ಗಣಪತಿ ಮಂದಿರದಲ್ಲಿ ಈ ದೇವಸ್ಥಾನಗಳಲ್ಲಿ ನಿಮಗೆ ಸಮಯ ಅನುಕೂಲವಾದಾಗ ಪೂಜೆ ಕೊಟ್ಟು ಪ್ರಾರ್ಥನೆ ಮಾಡ್ಕೊಂಬೋದು ಭಾಳ ಉತ್ತಮ. ದಿನನಿತ್ಯ 8 ಬಾರಿ ಹನುಮಾನ್ ಚಾಲೀಸ್ ಓದೋದ್ರಿಂದಲೂ ನೆಗೆಟಿವಿಟಿ ಕಡಿಮೆ ಆಗ್ತದೆ. ಹಾಗೆ ಈ ರಾಶಿಯವರು ಶನಿವಾರಗಳಂದು ಕಟಿಂಗ್ ಶೇವಿಂಗ್ ಮಾಡಿಸ್ಬಾರ್ದು, ನಾನ್ ವೆಜ್ ತಿನ್ನಬಾರ್ದು, ಡ್ರಿಂಕ್ ಮಾಡಬಾರ್ದು, ಕಪ್ಪು ಮತ್ತು ನೀಲಿ ಬಣ್ಣದ ವಸ್ತ್ರಗಳ ಧಾರಣೆ ಉತ್ತಮ ಅಲ್ಲ. ಶನಿವಾರಗಳಂದು ರಾತ್ರಿ ವೇಳೆ ಪ್ರಯಾಣ ಮಾಡ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸೋದು ಭಾಳ ಉತ್ತಮ. ಹಾಗೆ ಈ ರಾಶಿಯವರಿಗೆ ಸರ್ಪದೋಷ ಪ್ರಬಲವಾಗಿರೋದ್ರಿಂದ ಹಣಕಾಸಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಕಿರಿಕಿರಿ, ಏರುಪೇರು ಅಥವಾ ಗಲಾಟೆಗಳು ಆಗುವ ಸಾಧ್ಯತೆಗಳಿರೋದ್ರಿಂದ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗ ಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು. ಅಥವಾ ನಿಮ್ಮ ಹತ್ತಿರದ ಸ್ಥಳಗಳಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಇದ್ದರೆ ಅಥವಾ ನಾಗನ ಸಾನ್ನಿಧ್ಯ ಇದ್ದರೆ ಮಂಗಳವಾರ, ಷಷ್ಠಿ, ಪಂಚಮಿ ತಿಥಿ ಇರ್ತಕ್ಕಂಥ ದಿನಗಳಲ್ಲಿ ಅಥವಾ ಆಶ್ಲೇಷ ನಕ್ಷತ್ರ ಇರೋ ದಿನದಲ್ಲಿ ಅಥವಾ ಅಮಾವಾಸ್ಯೆ ಪೌರ್ಣಮಿಗಳಲ್ಲಿ ಪೂಜೆ ಮಾಡಿಸೋದು ಭಾಳ ಉತ್ತಮ. ನಾಗರ ಕಲ್ಲನ್ನು ಶುದ್ಧವಾಗಿ ತೊಳೆದು ಪೂಜಾ ಸಾಮಗ್ರಿಗಳನ್ನು ಸಮರ್ಪಣೆ ಮಾಡಿ ಎಳ್ನೀರ ಅಭಿಷೇಕ ಅಥವಾ ಪಂಚಾಮೃತದ ಅಭಿಷೇಕ ಅಥವಾ ಹಾಲಿನ ಅಭಿಷೇಕವನ್ನು ಮಾಡಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಂಬೋದು ಭಾಳ ಉತ್ತಮ. ಈಗ ನಡೀತಾ ಇರ್ತಕ್ಕಂಥ ಒಂದು ಟೈಮಲ್ಲಿ ತುಂಬ ಹೈ ಎಕ್ಸ್ಪೆಕ್ಟೇಷನ್ಸ್, ಲಕ್ಷಾಂತರ ಲಾಭ ಮಾಡಬೇಕು ಅಂತಕ್ಕಂಥ ಅಭಿಲಾಷೆಯಲ್ಲಿ ಹೋಗಿ ಸಮಸ್ಯೆಗೆ ಸಿಲುಕಬೇಡಿ. ನಿಮ್ಮ ಹತ್ರ ಪೂರ್ಣ ಪ್ರಮಾಣವಾದಂಥ ಹಣ ಇದ್ದಾಗ ಮಾತ್ರ ಆ ವ್ಯವಹಾರಕ್ಕೆ ಪ್ರಯತ್ನ ಪಡಿ. ಇಲ್ಲಾಂದರೆ ಸಮಸ್ಯೆಗಳು ಮೇಲೆ ಸಮಸ್ಯೆಗಳು ಉಂಟಾಗಿ ಕಷ್ಟ ನಷ್ಟಕ್ಕೆ ಒಳಗಾಗ್ತೀವಿ. ಆದಷ್ಟು ಗಣಪತಿ ದೇವರಿಗೆ ಗರಿಕೆ ಪತ್ರೆ ಅರ್ಪಣೆ ಮಾಡಿ ಪೂಜೆ ಕೊಡೋದು ಒಳ್ಳೆಯದು. ಮಂಗಳವಾರ ಅಥವಾ ಶುಕ್ರವಾರ ಅಥವಾ ಭಾನುವಾರಗಳಂದು ದೇವಿ ದೇವಸ್ಥಾನಗಳಲ್ಲಿ ರಾಹು ಕಾಲದಲ್ಲಿ ಪೂಜೆ ಕೊಡೋದ್ರಿಂದಲೂ ನೆಗೆಟಿವಿಟಿ ಕಡಿಮೆ ಆಗ್ತದೆ. ಇನ್ನು ಅದೇ ರೀತಿ ನಿಮ್ಮ ರಾಶಿಗೆ ಗುರುಬಲ ಸಹ ಇಲ್ಲದೇ ಇರೋದರಿಂದ ಗುರುವಾರಗಳಂದು ವಿಶೇಷವಾಗಿ ವಿಷ್ಣುವಿನ ದೇವಸ್ಥಾನ, ಈಶ್ವರನ ಸಾನ್ನಿಧ್ಯ ಅಥವಾ ದತ್ತಾತ್ರೇಯರ ಸಾನ್ನಿಧ್ಯ ಅಥವಾ ಗುರು ಸಾಯಿಬಾಬಾ ಮಂದಿರಗಳಲ್ಲಿ ಹಳದಿ ಹೂ ಅರ್ಪಣೆ ಮಾಡಿ ಪೂಜೆ ಕೊಡೋದು ಭಾಳ ಉತ್ತಮ. ಈ ಸಂದರ್ಭದಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಈ ಸ್ತೋತ್ರವನ್ನಾದರೂ ಜಪಿಸಿ ಅಥವಾ ದೇವಸ್ಥಾನದ ಅಕ್ಕಪಕ್ಕ ಅಶ್ವತ್ಥ ವೃಕ್ಷ ಇದ್ದರೆ
12 ಸುತ್ತು ಶ್ರದ್ಧಾ ಭಕ್ತಿಯಿಂದ ಕೈ ಮುಗಿದುಕೊಂಡು ಆ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕೋದು ಒಳ್ಳೆಯದು. ಈ ಸಂದರ್ಭದಲ್ಲಿ ನಮಃ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೆ ಕೇತುವೆ ನಮಃ ಈ ಸ್ತೋತ್ರವನ್ನು ಜಪಿಸೋದು ಉತ್ತಮ. ಎಲ್ಲ ವಿಚಾರಗಳಲ್ಲಿ ವ್ಯವಹಾರಗಳಲ್ಲಿ ಎಚ್ಚರಿಕೆ ವಹಿಸಿ. ವಿದ್ಯಾರ್ಥಿಗಳಿಗೂ ಸಹ ಗುರುಬಲ ಇಲ್ಲ. ಸಾಧ್ಯ ಆದರೆ ಗಣಪತಿ ದೇವರು ಅಥವಾ ಸರಸ್ವತಿ ದೇವಿ ಅಥವಾ ರಾಘವೇಂದ್ರ ಸ್ವಾಮಿ ದೇವರ ಆರಾಧನೆ ಮಾಡ್ತಕ್ಕಂಥದ್ದು, ರಾಘವೇಂದ್ರ ಅಷ್ಟೋತ್ತರ ಶತನಾಮಾವಳಿ ಪಾರಾಯಣ ಮಾಡೋದು ಬಹಳ ಉತ್ತಮ. ಈ ತಿಂಗಳಲ್ಲಿ ಸ್ವಲ್ಪ ಅನಗತ್ಯ ಕಿರಿಕಿರಿ ಉಂಟಾಗುವ ಸಾಧ್ಯತೆಗಳಿರೋದ್ರಿಂದ ಪೊಲೀಸ್ ಕೇಸು, ಕೋರ್ಟ್ ಕೇಸು ಅಥವಾ ಆಸ್ತಿಗೆ ಸಂಬಂಧಪಟ್ಟ ವ್ಯಾಜ್ಯಗಳ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಆದಷ್ಟು ಕೂಲಾಗಿ ವ್ಯವಹರಿಸಿ ಆ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ಲೈಕನ್ನು ಒತ್ತಿ. ನಮಸ್ಕಾರ.